ಪ್ರಾರಂಭದಲ್ಲಾಗಿರ್ತಕ್ಕಂಥ ಘಟನೆಗೆ ನಾವು ಯಾವುದೇ ತಾಳ್ಮೆ ಪ್ರಶ್ನೆನೇ ಉದ್ಭವ ಆಗಿಲ್ಲ. ಸೀರಿಯಸ್ ಆಗಿ ಕ್ರಮ ತಗೊಂಡಿದ್ವಿ. ಯಾರು ಕಲ್ಲು ಎಸೆತದಲ್ಲಿ ಭಾಗವಹಿಸಿದ್ರು, ಆ ಘಟನೆಯಲ್ಲಿ ಯಾರು ಮುಂದಾಗಿದ್ದರು ಅವ್ರಿಗೆ ಸಂಪೂರ್ಣವಾಗಿ 2-3 ಅವರ್ಸ್ ಒಳಗಡೆ ಅರೆಸ್ಟ್ ಮಾಡಿ FIR ಹಾಕಿ ಅವ್ರ ಮೇಲೆ ಕ್ರಮ ಜರುಗಿಸಿದ್ವಿ. ಹೆಚ್ಚುವರಿ ಮಾನ್ಯ ಮುಖ್ಯಮಂತ್ರಿಯವರು, ಗೃಹ ಸಚಿವರು, ನಾನು ಮಾತನಾಡಿ ADGP 2 ದಿವಸ ಅಲ್ಲೇ ಇದ್ದು ಎನ್ಕ್ವೈರಿಗೂ ಸಹ ಆದೇಶ ಆಗಿದೆ. ಅಡಿಷನಲ್ ಆಗಿ ಏನಾದರೂ ಕ್ರಮ ಜರುಗಿಸುವಂಥ ಅವಶ್ಯಕತೆ ಬಂದರೆ ಅದನ್ನೂ ಮಾಡ್ತೀವಿ. ಯಾವುದೇ ಮುಲಾಜಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಮಾಜಕ್ಕೆ ಪರ ಹೋಲಿಕೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತೇಳಿ ಸಂದೇಶವನ್ನು ಕೊಟ್ಟಾಗಿದೆ. ಕೊಟ್ಟ ಮೇಲೂ ಇವರು ಬಂದ್ ಮಾಡಿದ್ರು. ಬಂದಾದ ಮೇಲೆ ಮತ್ತೆ ಸಾಮೂಹಿಕ ಗಣಪತಿ ಅನ್ನೋ ಒಂದು ಇದನ್ನು ಮುಂದಿಟ್ಕೊಂಡು ರಾಜ್ಯದ BJP ಮತ್ತು ಜನತಾದಳದ ಎಲ್ಲ ಲೀಡರ್ಗಳು ಹೋಗಿ ಬಾಯಿಗೆ ಬಂದಂಗೆ ಮಾತನಾಡಿದ್ದಾರೆ. ಅದು ಸಮಾಜದ ಕದಲಿಕೆಗ ಅಥವಾ ಈ ಒಂದು ವಾತಾವರಣನ ಕಲುಷಿತಗೊಳಿಸಲಿಕ್ಕೋಸ್ಕರನ ಅಥವಾ ಒಂದು ಕ್ರಿಮಿನಲ್ ಕ್ಲಾಸಸ್ಸನ್ನು ಪ್ರಾರಂಭ ಮಾಡಲಿಕ್ಕೆ ಅವ್ರ ಉದ್ದೇಶ ಅನ್ನೋದು ಅವರೇ ಯೋಚನೆ ಮಾಡಿದ್ರು. ನಾನು ಅವರೆಲ್ಲರಿಗೂ ಬುದ್ಧಿ ಹೇಳಲಿಕ್ಕೆ ಹೋಗಲ್ಲ. ಒಂದು ಘಟನೆ ಆಗಿದ್ದನ್ನು ಅವರು ಖಂಡಿಸಿದ್ರೆ ಅದನ್ನು ನಾನು ಬೇಡ ಅನ್ನಲ್ಲ, ಅಥವಾ ಅವ್ರ ಮೇಲೆ ಕ್ರಮ ತಗೊಳ್ಳೋದು ನಿಧಾನ ಮಾಡಿದರೆ ನಮ್ಮನ್ನು ಬ್ಲೇಮ್ ಮಾಡಿದ್ರು ತಪ್ಪು ಅಂತ ಹೇಳಲ್ಲ. ಒಂದು ಕಡೆ ಕ್ರಮನೂ ತಗೊಂಡಿದ್ದೀವಿ, ಮುಂದುವರೆದ ಎನ್ಕ್ವೈರಿನೂ ಮಾಡಿದ್ದೀವಿ. ಇಷ್ಟೆಲ್ಲ ಇದ್ರೂ ಇನ್ನೇನಾದ್ರು ಇದ್ದರೆ ಸಜೆಷನ್ ಕೊಡಲಿ, ಅಥವಾ ನಮ್ಮ ನಡೆಯಲ್ಲಿ ತಪ್ಪಿದ್ರೆ ಈ ಥರ ತಪ್ಪು ಮಾಡ್ತಾ ಇದ್ದೀರಾ ಅಂತೇಳಿ ಅದನ್ನು ಬಿಟ್ಟು ಬಾಯಿಗೆ ಬಂದಂಗೆ ಸ್ಟೇಜಲ್ಲಿ ನಿಂತ್ಕೊಂಡು ರಾಜ್ಯದ BJPಯ ಮುಖಂಡರುಗಳು, ಜನತಾದಳ ಮುಖಂಡರು ಮಾತನಾಡ್ತಾರೆ ಅಂದರೆ ಅವರು ಮಂಡ್ಯ ಜಿಲ್ಲೆ ಶಾಂತಿ ಅವ್ರಿಗೆ ಬೇಕಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಪ್ರೊವೊಕೇಶನ್ ಮಾಡಬೇಕಾದಂಥದ್ದು ಅವಶ್ಯಕತೆಯನ್ನು ಮನಗಂಡಿದ್ದಾರೆ. ಇವತ್ತು ಮಳವಳ್ಳಿನಲ್ಲಿ ಹೋಗಿ ಬಂದ್ ಅಂತ ಮಾಡಿದ್ದಾರೆ. ಬಂದ್ ಏನಾಗಿದೆ ಅಲ್ಲಿ ಜನರಿಗೆ ಅವಶ್ಯಕತೆ ಇಲ್ಲದೆ ಇರೋದು ನಾವು ಮಾಡಿದ್ರೆ ಜನ ಯಾರೂ ಒಪ್ಪಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಒಂದು ಅಂಗಡಿ ಮುಚ್ಚೋಕ್ಕಾಗಿಲ್ಲ. ಸೊ ಮೊನ್ನೆ ಮದ್ದೂರಿನಲ್ಲೂ 30% ಅಷ್ಟೇ. ಜನ ಯಾರು ಬೇಕಾದ್ರೂ ಕರೆದು ಸಮಾರಂಭ ಮಾಡ್ಬೋದು. ನಾನು ಮಾಡ್ಬೋದು, ಅವರು ಮಾಡ್ಬೋದು, ಇನ್ನೊಬ್ಬರು ಮಾಡ್ಬೋದು. ಅದನ್ನೆಲ್ಲ ಅಲ್ಲ. ಬಟ್ ಇನ್ನು ಮುಂದಾದ್ರೂ ಮಂಡ್ಯ ಜಿಲ್ಲೆ ವಿಚಾರಕ್ಕೆ ಈ ಥರದ ಒಳ್ಳೆಯದಕ್ಕೆ ಬನ್ನಿ. ಮಂಡ್ಯ ಜಿಲ್ಲೆಯ ಯಾವುದಾದ್ರು ಒಂದು ಓವರಾಲ್ ಅಭಿವೃದ್ಧಿಗೋ ಅಥವಾ ಒಳ್ಳೆಯ ಕೆಲಸಕ್ಕೋ ನೀವು ಬನ್ನಿ, ಪಕ್ಷ ಕಟ್ಟಿ, ಅದರಲ್ಲೆಲ್ಲ ನಮ್ಮದೇ ಅಭ್ಯಂತರ ಇಲ್ಲ. ಆದರೆ ಇಂಥ ವಿಚಾರನ್ನು ಮಂಡ್ಯ ಜಿಲ್ಲೆಯಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ಬೇಡ ಅಂತ ಹೇಳ್ಬೋದು. ಸಹಜ ಅಲ್ವಾ? ಒಬ್ಬ ಮಾಜಿ ಮಂತ್ರಿ, ನ್ಯಾಷನಲ್ ಪಾರ್ಟಿ ಜನರಲ್ ಸೆಕ್ರೆಟರಿ, ವಿಧಾನ ಪರಿಷತ್ ಕಾಲು ಮುರಿತೀವಿ ಅಂದಂಗೆ ತಾನೇ ಅದು. ಏನು ಅರ್ಥ ಅದು? ಕಾಲು ಮುರಿತೀವಿ, ಕೈ ಮುರಿತೀವಿ ಅಂತ ಹೇಳಿ ಭಾಷೆನ ಉಪಯೋಗಿಸ್ತಾರೆ ಅಂದರೆ ಯಾವ ರೀತಿ ಇವ್ರಿಗೆ ಹೇಳೋದು? ಈಗ ನಮಗೂ ಬಾಯಿ ಹೇಳಕ್ಕೆ ಬರುತ್ತೆ ಅಂತ ನಾವು ಹೇಳೋಕ್ಕಾಗತ್ತಾ? CT ರವಿ ಇನ್ನೂ ಕಲಿಯಲ್ಲ ಅಂತ ಕಾಣುತ್ತೆ. ನಾವು FIRಗೆ ಎದುರಿ ಅಂತ ಹೇಳಲ್ಲ. ಕಾನೂನು ಇರೋದು ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಳೋದಕ್ಕೆ. ಅದಕ್ಕೆ ಎದುರ್ತಾರೋ ಮುಂದುವರೆದು ಅದೇ ಮಾಡ್ಕೊಂಡು ಅದೇ ಥರ ಇನ್ನೊಂದು ಮಾಡ್ತಾರೋ ಅದೇ ಬೇರೆ. ಈಗ ಯಾರು ಅಲ್ಲಿ ಮುಸ್ಲಿಮ್ಸ್ ಹುಡುಗರುಗಳು ಪ್ರಾರಂಭದಲ್ಲಿ ಘಟನೆಯಲ್ಲಿ ಕಾರಣಕರ್ತರಾದರೂ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಅವರು ನಾಳೆ ನಿಂತ್ಕೊಂಡು ನಾವು ಇಂಥವಕ್ಕೆಲ್ಲ ಇದ್ರಲ್ಲ ಅಂದ್ರೆ ನಾವು ಏನು ಹೇಳೋದು? ಕಾನೂನು ಇರೋದು ತಪ್ಪು ಮಾಡಿದ್ರೆ ಕ್ರಮ ತಗೊಳ್ಳೋಕ್ಕಷ್ಟೇ. ಅದೆಲ್ಲ ಅವರು ಖಂಡಿಸಿದ್ದಾರೆ. ಯಾವತ್ತೂ ನಡೆದಿಲ್ಲ. ನಾವೆಲ್ಲ ಅಣ್ಣ ತಮ್ಮದಿರು ಇರ್ತೀವಿ, ನಾಳೆಯಿಂದನೂ ಇರ್ತೀವಿ. ಈ ವಿಚಾರದಲ್ಲಿ ನಮ್ಮ ಹುಡುಗರು ಏನು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ನಾವು ಅದರಲ್ಲಿ ಯಾವುದೂ ಮಧ್ಯಪ್ರವೇಶ ಮಾಡಲ್ಲ. ನೀವು ಏನು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಅವ್ರು ಓಪನ್ ಆಗಿ ಇಲಾಖೆಯವ್ರಿಗೆ ಹೇಳಿದ್ದಾರೆ, ನನಗೂ ಹೇಳಿದ್ದಾರೆ. ನಿನ್ನೆ ಅವರು ಅಷ್ಟೂ ಜನ ಪ್ರತಿಭಟನೆ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಅವರೆಲ್ಲ ಸೈಲೆಂಟಾಗಿ ನೀವೇನು ಬೇಕಾದ್ರೂ ಮಾತಾಡಿದ್ರು ಸಹಕಾರವನ್ನು ನಮ್ಮ ಮದ್ದೂರಿನ ಎಲ್ಲ ಕೋಮಿನ ಜನ ಕೊಟ್ಟಿದ್ದಾರೆ. ಸೊ ಅದರಿಂದ ಅವ್ರು ಯಾರೂ ಪ್ರೋತ್ಸಾಹ ಅಂದಿಲ್ಲ. ಬಟ್ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಎನ್ಕ್ವೈರಿನಲ್ಲಿ ಏನು ಬರುತ್ತೆ ಅದು ನೋಡಿ. ಹೋದ್ರಲ್ಲ ಮಸೀದಿ ಮುಂದೆಲೇ ಹೋಗಿದ್ದಾರೆ. ಬಟ್ ಆದರೆ ಅವತ್ತು ಘಟನೆ ನಡೆದದ್ದು ಚಿಕ್ಕ ರೋಡು. ಅವರು 50 ಜನ ಪ್ರೊಫೆಷನಲ್ ಹೋಗಿದ್ರು ಅಷ್ಟೇ. ಅದು ಈ ನಿನ್ನೆ ದೊಡ್ಡ ಸಂಖ್ಯೆಯಲ್ಲಿ ಹೋಗುವಂಥ ಜಾಗ ಅಲ್ಲ.
ಬಟ್ ಮಸೀದಿ ಮುಂದೆಲೇ ನೆನೆ ಹೋಗಿದ್ದಾರೆ, ಮಸೀದಿ ಮುಂದೆಲೇ ಅನುಮತಿ ಕೊಟ್ಟಿದ್ದಾರೆ. ಪಾಪ ಅವರು ನೋಡಿ, ಸುಮಲತಾ ಮೇಡಮು, CT ರವಿ, ನಮ್ಮ ಅಶೋಕು, ಅಪ್ಪ ನಮಸ್ಕಾರ. ಪ್ರಾರಂಭದಲ್ಲಾಗಿರ್ತಕ್ಕಂಥ ಘಟನೆಗೆ ನಾವು ಯಾವುದೇ ತಾಳ್ಮೆ ಪ್ರಶ್ನೆನೇ ಉದ್ಭವ ಆಗಿಲ್ಲ. ಸೀರಿಯಸ್ ಆಗಿ ಕ್ರಮ ತಗೊಂಡಿದ್ವಿ. ಯಾರು ಕಲ್ಲು ಎಸೆತದಲ್ಲಿ ಭಾಗವಹಿಸಿದ್ರು, ಆ ಘಟನೆಯಲ್ಲಿ ಯಾರು ಮುಂದಾಗಿದ್ದರು, ಅವ್ರಿಗೆ ಸಂಪೂರ್ಣವಾಗಿ 2-3 ಅವರ್ಸ್ ಒಳಗಡೆ ಅರೆಸ್ಟ್ ಮಾಡಿ FIR ಹಾಕಿ ಅವ್ರ ಮೇಲೆ ಕ್ರಮ ಜರುಗಿಸಿದ್ವಿ. ಹೆಚ್ಚುವರಿ ಮಾನ್ಯ ಮುಖ್ಯಮಂತ್ರಿಯವರು, ಗೃಹ ಸಚಿವರು, ನಾನು ಮಾತನಾಡಿ ADGP 2 ದಿವಸ ಅಲ್ಲೇ ಇದ್ದು ಎನ್ಕ್ವೈರಿಗೂ ಸಹ ಆದೇಶ ಆಗಿದೆ. ಅಡಿಷನಲ್ ಆಗಿ ಏನಾದರೂ ಕ್ರಮ ಜರುಗಿಸುವಂಥ ಅವಶ್ಯಕತೆ ಬಂದರೆ ಅದನ್ನೂ ಮಾಡ್ತೀವಿ. ಯಾವುದೇ ಮುಲಾಜಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಮಾಜಕ್ಕೆ ಪರ ಹೋಲಿಕೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತೇಳಿ ಸಂದೇಶವನ್ನು ಕೊಟ್ಟಾಗಿದೆ. ಕೊಟ್ಟ ಮೇಲೂ ಇವರು ಬಂದ್ ಮಾಡಿದ್ರು. ಬಂದಾದ ಮೇಲೆ ಮತ್ತೆ ಸಾಮೂಹಿಕ ಗಣಪತಿ ಅನ್ನೋ ಒಂದು ಇದನ್ನು ಮುಂದಿಟ್ಕೊಂಡು ರಾಜ್ಯದ BJP ಮತ್ತು ಜನತಾದಳದ ಎಲ್ಲ ಲೀಡರ್ಗಳು ಹೋಗಿ ಬಾಯಿಗೆ ಬಂದಂಗೆ ಮಾತನಾಡಿದ್ದಾರೆ. ಅದು ಸಮಾಜದ ಕದಲಿಕೆಗ ಅಥವಾ ಈ ಒಂದು ವಾತಾವರಣನ ಕಲುಷಿತಗೊಳಿಸ್ಲಿಕ್ಕೋಸ್ಕರನ ಅಥವಾ ಒಂದು ಕ್ರಿಮಿನಲ್ ಕ್ಲಾಸಸ್ಸನ್ನು ಪ್ರಾರಂಭ ಮಾಡಲಿಕ್ಕೆ ಅವ್ರ ಉದ್ದೇಶ ಅನ್ನೋದು ಅವರೇ ಯೋಚನೆ ಮಾಡಿ. ನಾನು ಅವರೆಲ್ಲರಿಗೂ ಬುದ್ಧಿ ಹೇಳಲಿಕ್ಕೆ ಹೋಗಲ್ಲ. ಒಂದು ಘಟನೆ ಆಗಿದ್ದನ್ನು ಅವರು ಖಂಡಿಸಿದ್ರೆ ಅದನ್ನು ನಾನು ಬೇಡ ಅನ್ನಲ್ಲ, ಅಥವಾ ಅವ್ರ ಮೇಲೆ ಕ್ರಮ ತಗೊಳ್ಳೋದು ನಿಧಾನ ಮಾಡಿದರೆ ನಮ್ಮನ್ನು ಬ್ಲೇಮ್ ಮಾಡಿದ್ರು ತಪ್ಪು ಅಂತ ಹೇಳಲ್ಲ. ಒಂದು ಕಡೆ ಕ್ರಮನೂ ತಗೊಂಡಿದ್ದೀವಿ, ಮುಂದುವರೆದ ಎನ್ಕ್ವೈರಿನೂ ಮಾಡಿದ್ದೀವಿ. ಇಷ್ಟೆಲ್ಲ ಇದ್ರೂ ಇನ್ನೇನಾದ್ರು ಇದ್ದರೆ ಸಜೆಷನ್ ಕೊಡಲಿ, ಅಥವಾ ನಮ್ಮ ನಡೆಯಲ್ಲಿ ತಪ್ಪಿದ್ರೆ ಈ ಥರ ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳಿ. ಅದನ್ನು ಬಿಟ್ಟು ಬಾಯಿಗೆ ಬಂದಂಗೆ ಸ್ಟೇಜಲ್ಲಿ ನಿಂತ್ಕೊಂಡು ರಾಜ್ಯದ BJPಯ ಮುಖಂಡರುಗಳು, ಜನತಾದಳ ಮುಖಂಡರು ಮಾತನಾಡ್ತಾರೆ ಅಂದರೆ ಅವರು ಮಂಡ್ಯ ಜಿಲ್ಲೆ ಶಾಂತಿ ಅವ್ರಿಗೆ ಬೇಕಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಪ್ರೊವೊಕೇಷನ್ ಮಾಡಬೇಕಾದಂಥದ್ದು ಅವಶ್ಯಕತೆ ಇದನ್ನು ಮನಗಂಡಿದ್ದಾರೆ. ಇವತ್ತು ಮಳವಳ್ಳಿನಲ್ಲಿ ಹೋಗಿ ಬಂದ್ ಅಂತ ಮಾಡಿದ್ದಾರೆ. ಬಂದ್ ಏನಾಗಿದೆ ಅಲ್ಲಿ ಜನರಿಗೆ ಅವಶ್ಯಕತೆ ಇಲ್ಲದೆ ಇರೋದು ನಾವು ಮಾಡಿದ್ರೆ ಜನ ಯಾರೂ ಒಪ್ಪಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಒಂದು ಅಂಗಡಿ ಮುಚ್ಚೋಕ್ಕಾಗಿಲ್ಲ. ಸೊ ಮೊನ್ನೆ ಮದ್ದೂರಿನಲ್ಲೂ 30% ಅಷ್ಟೇ. ಜನ ಯಾರು ಬೇಕಾದ್ರೂ ಕರೆದು ಸಮಾರಂಭ ಮಾಡ್ಬೋದು. ನಾನು ಮಾಡ್ಬೋದು, ಅವರು ಮಾಡ್ಬೋದು, ಇನ್ನೊಬ್ಬರು ಮಾಡ್ಬೋದು. ಅದನ್ನೆಲ್ಲ ಅಲ್ಲ. ಬಟ್ ಇನ್ನು ಮುಂದಾದ್ರೂ ಮಂಡ್ಯ ಜಿಲ್ಲೆ ವಿಚಾರಕ್ಕೆ ಈ ಥರದ ಒಳ್ಳೆಯದಕ್ಕೆ ಬನ್ನಿ. ಮಂಡ್ಯ ಜಿಲ್ಲೆಯ ಯಾವುದಾದ್ರು ಒಂದು ಓವರಾಲ್ ಅಭಿವೃದ್ಧಿಗೋ ಅಥವಾ ಒಳ್ಳೆಯ ಕೆಲಸಕ್ಕೋ ನೀವು ಬನ್ನಿ, ಪಕ್ಷ ಕಟ್ಟಿ, ಅದರಲ್ಲೆಲ್ಲ ನಮ್ಮದೇ ಅಭ್ಯಂತರ ಇಲ್ಲ. ಆದರೆ ಇಂಥ ವಿಚಾರನ ಮಂಡ್ಯ ಜಿಲ್ಲೆಯಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ಬೇಡ ಅಂತ ಹೇಳ್ಬೋದಷ್ಟೇ. ಸಹಜ ಅಲ್ವಾ? ಒಬ್ಬ ಮಾಜಿ ಮಂತ್ರಿ, ನ್ಯಾಷನಲ್ ಪಾರ್ಟಿ ಜನರಲ್ ಸೆಕ್ರೆಟರಿ, ವಿಧಾನ ಪರಿಷತ್ ಕಾಲು ಮುರಿತೀವಿ ಅಂದಂಗೆ ತಾನೇ ಅದು. ಏನು ಅರ್ಥ ಅದು? ಕಾಲು ಮುರಿತೀವಿ, ಕೈ ಮುರಿತೀವಿ ಅಂತ ಹೇಳಿ ಭಾಷೆನ ಉಪಯೋಗಿಸ್ತಾರೆ ಅಂದರೆ ಯಾವ ರೀತಿ ಇವ್ರಿಗೆ ಹೇಳೋದು? ಈಗ ನಮಗೂ ಬಾಯಿ ಹೇಳಕ್ಕೆ ಬರುತ್ತೆ ಅಂತ ನಾವು ಹೇಳೋಕ್ಕಾಗತ್ತಾ? CT ರವಿ ಇನ್ನೂ ಕಲಿಯಲ್ಲ ಅಂತ ಕಾಣುತ್ತೆ. ನಾವು FIRಗೆ ಎದುರಿ ಅಂತ ಹೇಳಲ್ಲ. ಕಾನೂನು ಇರೋದು ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಳೋದಕ್ಕೆ. ಅದಕ್ಕೆ ಎದುರ್ತಾರೋ ಮುಂದುವರೆದು ಅದೇ ಮಾಡ್ಕೊಂಡು ಅದೇ ಥರ ಇನ್ನೊಂದು ಮಾಡ್ತಾರೋ ಅದೇ ಬೇರೆ. ಈಗ ಯಾರು ಅಲ್ಲಿ ಮುಸ್ಲಿಮ್ಸ್ ಹುಡುಗರುಗಳು ಪ್ರಾರಂಭದಲ್ಲಿ ಘಟನೆಯಲ್ಲಿ ಕಾರಣಕರ್ತರಾದರೂ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಅವರು ನಾಳೆ ನಿಂತ್ಕೊಂಡು ನಾವು ಇಂಥವ್ಕೆಲ್ಲ ಇದ್ರಲ್ಲ ಅಂದ್ರೆ ನಾವು ಏನು ಹೇಳೋದು? ಕಾನೂನು ಇರೋದು ತಪ್ಪು ಮಾಡಿದ್ರೆ ಕ್ರಮ ತಗೊಳಕ್ಕಷ್ಟೆ. ಅದೆಲ್ಲ ಅವರು ಖಂಡಿಸಿದ್ದಾರೆ. ಯಾವತ್ತೂ ನಡೆದಿಲ್ಲ. ನಾವೆಲ್ಲ ಅಣ್ಣ ತಮ್ಮದಿರು ಇರ್ತೀವಿ, ನಾಳೆಯಿಂದನೂ ಇರ್ತೀವಿ. ಈ ವಿಚಾರದಲ್ಲಿ ನಮ್ಮ ಹುಡುಗರು ಏನು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ನಾವು ಅದರಲ್ಲಿ ಯಾವುದೂ ಮಧ್ಯಪ್ರವೇಶ ಮಾಡಲ್ಲ. ನೀವು ಏನು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಅವ್ರು ಓಪನ್ ಆಗಿ ಇಲಾಖೆಯವ್ರಿಗೆ ಹೇಳಿದ್ದಾರೆ, ನನಗೂ ಹೇಳಿದ್ದಾರೆ. ನಿನ್ನೆ ಅವರು ಅಷ್ಟೂ ಜನ ಪ್ರತಿಭಟನೆ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಅವರೆಲ್ಲ ಸೈಲೆಂಟಾಗಿ ನೀವೇನು ಬೇಕಾದ್ರೂ ಮಾತಾಡಿದ್ರು ಸಹಕಾರವನ್ನು ನಮ್ಮ ಮದ್ದೂರಿನ ಎಲ್ಲ ಕೋಮಿನ ಜನ ಕೊಟ್ಟಿದ್ದಾರೆ. ಸೊ ಅದರಿಂದ ಅವ್ರು ಯಾರೂ ಪ್ರೋತ್ಸಾಹ ಅಂದಿಲ್ಲ. ಬಟ್ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಎನ್ಕ್ವೈರಿನಲ್ಲಿ ಏನು ಬರುತ್ತೆ ಅದು ನೋಡಿ.
ಹೋದ್ರಲ್ಲ ನೆನ್ನೆ ಮಸೀದಿ ಮುಂದೆಲೇ ಹೋಗಿದ್ದಾರೆ. ಬಟ್ ಆದರೆ ಅವತ್ತು ಘಟನೆ ನಡೆದದ್ದು ಚಿಕ್ಕ ರೋಡು, ಅವರು 50 ಜನ ಪ್ರೊಫೆಷನಲ್ ಹೋಗಿದ್ರು ಅಷ್ಟೇ. ಅದು ಈ ನೆನ್ನೆ ದೊಡ್ಡ ಸಂಖ್ಯೆಯಲ್ಲಿ ಹೋಗುವಂಥ ಜಾಗ ಅಲ್ಲ. ಬಟ್ ಮಸೀದಿ ಮುಂದೆಲೇ ನೆನ್ನೆ ಹೋಗಿದ್ದಾರೆ, ಮಸೀದಿ ಮುಂದೆಲೇ ಅನುಮತಿ ಕೊಟ್ಟಿದ್ದಾರೆ. ಪಾಪ ಅವರು ನೋಡಿ, ಸುಮಲತಾ ಮೇಡಮು, ಸಿ ಟಿ ರವಿ, ನಮ್ಮ ಅಶೋಕು, ಅಪ್ಪ ನಮಸ್ಕಾರ.